ಇಲ್ಲ ದರ್ಶನ್ ಹುಡುಗರ ಮೇಲೆ ಒಂದಷ್ಟು FIR ಮಾಡಿಸಿದೆ. ಆಮೇಲೆ ಮುತಾಲಿಕ್ ವಿಚಾರದಲ್ಲೂ ಕೂಡ ಒಂದಷ್ಟು ಮುತಾಲಿಕ್ ಅವ್ರದ್ದು ವಿಚಾರವಾಗಿ ಇನ್ಫ್ಯಾಕ್ಟ್ DGPಗೆ ಕಂಪ್ಲೇಂಟ್ ಹಾಕಿದ್ದೀವಿ. ಇದರಲ್ಲಿ ಏನೋ ವಾಟಿಕಲ್ ಗೌರಿ ಲಂಕೇಶ್ ಪ್ರಕರಣದಲ್ಲಿ, ಕೊಲೆ ಪ್ರಕರಣದಲ್ಲಿ ಮುತಾಲಿಕ್ ಪಾತ್ರ ಇದೆ. ಮುತಾಲಿಕ್ಕನ್ನ ಬ್ರಾಹ್ಮಣ ನಮ್ಮ ಒಂದೇ ಒಂದು ಕಾರಣಕ್ಕೆ ಅಲ್ಲಿನ ಒಂದಷ್ಟು IPS ಆಫೀಸರ್ಗಳು ಕೈ ಬಿಟ್ಟರು. ಒಬ್ಬ ಶೂದ್ರ ಐ ಥಿಂಕ್ ಪರಶುರಾಮ್ ವಾಗ್ಮೋರೆನ ಫಿಕ್ಸ್ ಮಾಡಿ ಮೂಲತಃ ಅಫ್ತಾಯಿಸ್ಕೊಂಡವನು 50 ಲಕ್ಷ ಅಫ್ತಾಯಿಸ್ಕೊಂಡು ಕೊಲೆ ಮಾಡೋಕ್ಕೆ ಸ್ಕೆಚ್ ಹಾಕಿ ಪರಶುರಾಮ್ನ ಬಿಟ್ಟವನು ಮುತಾಲಿಕ್ ಅಂತ ಆರೋಪ ಇದೆ. ಸೊ ಈ ಆರೋಪಕ್ಕೆ ಪುಷ್ಟಿ ಕೊಡಬೇಕಾದಕ್ಕೂ ಕೂಡ ಕಾರಣ ಇದೆ. ಕಾರಣ ಯಾಕೆ ಅಂತಾರೆ, ಒಬ್ಬ ಪರಶುರಾಮ್ ವಾಗ್ಮೋರೆ ಅವನಿಗೇನು ವೈಯಕ್ತಿಕ ದ್ವೇಷ ಇಲ್ಲ. ಈಗ ಅವ್ನು ಕೊಲೆ ಮಾಡ್ಬೇಕಾದ್ರೆ ಕಾರಣನೂ ಇಲ್ಲ. ಸುಮ್ಮನೆ ಒಬ್ಬ 19 ವರ್ಷದ ಪಾತ್ರೆ ಸಾಮಾನು ಮಾಡೋರ ಮನೆ ಹುಡುಗ, ಅವ್ರ ತಂದೆ ತಾಯಿ ಪಾತ್ರೆ ಸಾಮಾನು ಮಾಡ್ತಾರೆ ಇವತ್ತು. ಅವ್ರ ಮನೆ ಹುಡುಗನಿಗೆ ಗೌರಿ ಮೇಲೆ ಏನು ದ್ವೇಷ? ಒಬ್ಬ ಪತ್ರಕರ್ತೆ, ಒಬ್ಬ ಇಂಟೆಲೆಕ್ಚುವಲ್, ಒಬ್ಬ ಹೋರಾಟಗಾರ್ತಿ, ಒಬ್ಬ ಧ್ವನಿ ಮೇಲೆ ಒಬ್ಬ ಪರಶುರಾಮ್ ವಾಗ್ಮೋರೆ ಅದೊಂದು 22-23 ವರ್ಷ ಹುಡುಗ ಇರಬೇಕು. ಆ 23 ವರ್ಷ ಹುಡುಗನಿಗೆ ಏನು ದ್ವೇಷ ಅಂದರೆ ಆತನ ಯಾರೋ ಬಳಸಿದ್ದಾರೆ. ಆತ ನಮಗಿರೋ ಮಾಹಿತಿ ಪ್ರಕಾರ ಮುತಾಲಿಕ್ ಹತ್ರ PA ಕೆಲಸ ಮಾಡಿದ್ದ. ನಮ್ಮನೆಗೂ ಬಂದಿದ್ದ ಅವನು. ಐ ಹ್ಯಾವ್ ಸೀನ್ ಪರಶುರಾಮ್ ವಾಗ್ಮೋರೆ ನಮ್ಮನೆಗೂ ಬಂದಿದ್ದ. ಮುತಾಲಿಕ್ ಸ್ವಲ್ಪ ಪರಿಚಯತವಾಗ ಬಂದಿದ್ದ. ಸೊ ನಮಗಿರೋ ಮಾಹಿತಿ ಪ್ರಕಾರ ಮುತಾಲಿಕ್ ಒಂದು 50 ಲಕ್ಷ ಇಸ್ಕೊಂಡು ಪರಶುರಾಮ್ ಕೈಯಲ್ಲಿ ಕೊಲೆ ಮಾಡಿಸಿದ್ದಾರೆ ಅಂತ ಆರೋಪ ಇದೆ. ಇದಕ್ಕೆ ಪುಷ್ಟಿ ಕೊಡೋಕ್ಕೆ ಆವತ್ತು ಪರಶುರಾಮನ ಅರೆಸ್ಟ್ ಮಾಡಿದ್ರು. ಯಾವುದೇ ಕಾರಣಕ್ಕೂ ಮುತಾಲಿಕನ್ನು ತನಿಖೆ ಮಾಡಿಲ್ಲ. ಕಾರಣ ಏನು? ಮುತಾಲಿಕ್ ಏನು ಡಾನ? ಮುತಾಲಿಕ್ ಸಂವಿಧಾನಕ್ಕೆ ಮೇಲಕ್ಕಿದ್ದಾನ? ಆಮೇಲೆ ಇಷ್ಟಕ್ಕೂ ಪರಶುರಾಮ್ ವಾಗ್ಮೋರೆಗೆ ಪುಷ್ಟಿ ಕೊಟ್ಟವ್ರು ಯಾರು? ಒಬ್ಬ 23 ವರ್ಷದ ಪಾತ್ರೆ ಸಾಮಾನು ಮಾರೋರ ಮಗ ಹುಡುಗ. ಗೌರಿಗೂ ಆತನಿಗೆ ಕನೆಕ್ಟೇ ಇಲ್ಲ. ಆತನಿಗೆ ತಲೆಗೆ ವಿಷ ತುಂಬಿದವ್ರು ಯಾರು? ಆತನ ಕೈ ಗನ್ ಕೊಟ್ಟವ್ರು ಯಾರು? ಕೊಲೆ ಮಾಡೋಕ್ಕೆ ಪ್ರಯತ್ನಿಸಿದ ಯಾರು? ಬ್ಯಾಕ್ಗ್ರೌಂಡಲ್ಲಿ ಇದ್ದವ್ರು ಯಾರು? ಯಾಕೆ ತನಿಖೆ ಆಗಿಲ್ಲ? ತನಿಖೆ ಆಗಬೇಕು ಅಂತ ಮೊನ್ನೆ DGPಗೆ ವಿ ಹ್ಯಾವ್ ಫೈಲ್ಡ್ ಎನ್ ಅಫಿಷಿಯಲ್ ಕಂಪ್ಲೇಂಟು. ಎಸ್ಟಾಬ್ಲಿಷ್ ಮಾಡಲಿ ಸರ್.